ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅಕಡೆ ಹೋದ್ರ ಅವ್ರು ಬೇಡ ಈ ಕಡೆ ರೋಡ್ ಎಲ್ಲ ಇದ್ರಾಗೆ ತಿರ್ಗಾಡಕತ್ತೀವ್ರಿ. ರೋಡ್ ಮಾಡ್ಬೇಕ್ರಿ ನಮ್ಗ. ಕರೆಂಟ್ ಇಲ್ಲ, ನೀರಿಲ್ಲ, ಏನಿಲ್ರಿ ಸರ್. ಮನೆಗೊಳಗ ನೀರ್ ಹೋಗ್ಕೊಂಡ್ರಿ, ಇದ್ರ ರೋಡ್ ಮಾಡೇಬೇಕ್ರಿ. ಅಲ್ಲಮ್ಮ, ಈ ಇಷ್ಟೊಂದು ಸಮಸ್ಯೆ ಇದ್ಮೇಲೆ ಏನಮ್ಮ ಮತ್ತೆ ಯಾರು ಕೇಳೋರು ಯಾರಿಲ್ಲ? ಯಾರು ಓದ್ತೀವ್ರಿ, ನಂಬರ್ ಸಾವಿರ ಅಲ್ಲಿಗೆ ಓದ್ತೀವ್ರಿ, ಬರೀ ಹಿಂಗೆ ಅಂತಾರ. ಆಗ್ತಿವ್ ಅಂತಾರ್ರಿ ಸರಿ, ಮಾಡ್ತೀವಿ ಅಂತಾರ. ಅದೇ ಸರಿ. ಅಲ್ಲಮ್ಮ, ಈ ರೀತಿ ಇದ್ಮೇಲೆ ಕರೆಂಟ್ ಇಲ್ಲ, ನೀರಿಲ್ಲ, ಮತ್ತೆ ಕರೆಂಟ್ ಇಲ್ರಿ. ನಾವ್ ಕರೆಂಟ್ ಹಂಗೆ ತಗೊಂಡಿವ್ರಿ, ಒಬ್ಬ ಪಕ್ಕದಾಗ ಹಂಗೆ ಇದ್ ಮಾಡ್ಕೇಸಿ. ಮತ್ತೆ ಹೆಂಗ ನಿಮಗೆ ಜೀವನ ಹೆಂಗ? ಮತ್ತೆ ಜೀವನ ಹಂಗೆ ಮಾಡಕತ್ತೀವ್ರಿ. ಸಣ್ಣ ಸಣ್ಣ ಮೊಮ್ಮಕ್ಳ ಇದಾವ್ರಿ. ಅವ್ರು ಹುಡುಗರು ಹಂಗೆ ತಿರ್ಗಾಡಕತ್ತಾರ ನೀರ್ನಾಗ. ಅಲ್ಲಮ್ಮ, ನೀರಿನ ಇದೇ ರೀತಿ ಇದೆ, ಗಲೀಜಿದೆ. ಗಲೀಜ್ ಇದೆ ರೀತ್ರಿ. ಅಲ್ಲ, ಗಲೀಜಿದೆ ಅಂದ್ಮೇಲೆ ಮತ್ತೆ ನಿಮ್ಮ ಪಂಚಾಯತ್ ಇದೆ ಅಲ್ಲ ಇಲ್ಲೇ ನಿಮ್ಮೂರಲ್ಲಿ? ಪಂಚಾಯತಿಗೆ ಎಲ್ಲಾ ಮಾಡಿಕೊಡ್ತೀವಿ ಅಂತ ಹೇಳಕತ್ತಾರ ಸರ್. ಮಾಡಿಕೊಡ್ತೀವಿ ಹಿಂಗೆ ಅಂತಾರ್ರಿ. ಅಂದ್ರೆ ನೀವು ಬಡವರಿದ್ದೀರಿ, ಇದೇ ರೀತಿಯಲ್ಲಿ ಸಾಯ್ಬೇಕಂತ ಹೇಳಕತ್ತಾರ. ಸಾಯ್ಬೇಕಂತ ಹೇಳಕತ್ತೀರಿ ಸರ್. ಮತ್ತೆ ನೀವು ಓಟ್ ಹಾಕ್ಸಕ್ ಬರ್ತದಲ್ಲ ಅವಾಗ? ಓಟ್ ಹಾಕ್ರಿ ಅಂತಾರ. ಅವಾಗ ಏನಂತಾರಮ್ಮ? ಓಟ್ ಹಾಕಿದ್ಮೇಲೆ ಮಾಡ್ತೀವಿ ಅಂತಾರ ಸರ್. ಆಮೇಲೆ ಮಾಡೋದಿಲ್ಲ. ಮತ್ತೆ ಹಿಂಗಾದ್ರೆ ಹೆಂಗ ನಿಮ್ ಪರಿಸ್ಥಿತಿ? ಹಿಂಗೆ ಮಾಡ್ಬೇಕು ನೋಡ್ರಿ ಸರ್. ಇದೇ ಪರಿಸ್ಥಿತಿ ನೋಡ್ರಿ ನಮ್. ಅಲ್ಲ, ಈಗ ಏನಾದ್ರು ಅನಾಹುತ ಯಾರು ಜವಾಬ್ದಾರಿ? ಯಾ ಜವಾಬ್ದಾರಿ ನೋಡ್ರಿ. ಹಿಂಗೆ ಮಾಡ್ತಾರ ನೋಡ್ರಿ. ಬರೀ ಹಿಂಗೆ ಇದ್ ಮಾಡ್ಕೇಸಿ ಹಿಂಗೆ ಮಾಡಾಕತ್ತೀರ. ನೀರಾಗ ತಿರ್ಗಾಡ್ಬೇಕು. ಯಾರು ಮಾಡೋರು? ನಮಗ ಈ ರೋಡ್ ಮಾಡಿ ಕೊಡ್ಬೇಕ್ರಿ ಸರ್. ರೋಡ್ ಅಲ್ಲೇ ಮಾಡ್ಕೊಡ್ಬೇಕ್. ನಾವ್ ರೋಡ್ ಇಲ್ಲ, ಇದು ಕರೆಂಟ್ ಇಲ್ಲ, ನೀರ್ ಇಲ್ಲ, ಯಾವ್ದಿಲ್ರಿ ಸರ್. ನೀರಿನ ಪರಿಸ್ಥಿತಿ ಹೆಂಗ? ಮತ್ತೆ ನೀರ್ ಹಂಗೆ ಓದಿವ್ರಿ. ಮಂದಿ ಮನೆಗ್ ಹೋಗಿ ತುಂಬ್ಕೊಂಡ್ ಬರ್ತೀವ್ರಿ. 2 ಕೊಡ 3 ಕೊಡ ಹಂಗೆ. ಮನ್ಯಾಗ ನೀರ್ ಹೋಗ್ಕೊಂಡವ್ರಿ ಸರ್. ನೀರ್ ಹೋಗ್ಕೊಂಡವ್ ಮನ್ಯಾಗ. ಹಂಗೆ ಜೀವನ ಮಾಡಾಕತ್ತೀವ. ಮೊನ್ನೆ 2-3 ಹಾಸಿಗೆ ಇದ್ ಮಾಡ್ಕೇಸಿ ಹಂಗೆ ಮಕ್ಕಂಡಿವ್ರಿ ರಾತ್ರಿ. ಏನ್ ಮಾಡ್ಬೇಕ್ರಿ ಸರ್? ಅಲ್ಲಮ್ಮ, ಈ ರೀತಿ ಕಷ್ಟದಲ್ಲಿ ಬದುಕ್ತಾ ಇದಾರೆ ಅಂದ್ಮೇಲೆ ಸರ್ಕಾರ ಕೋಟಿಗಟ್ಲೆ ಕೊಡ್ತಾ ಇದೆ. ಯಾರ್ ಪಾಲಾಗ್ತಿದ್ದಲ್ಲ? ಇದೆಲ್ಲ ಮಾಡಕೊಡ್ರಿ ನೋಡ್ ಸರ್. ಏನ್ ಮಾಡ್ಬೇಕಂತ ಯಾರಂತಾರ? ನಂಬರ್ಗಳು ಅಂತಾರ. ಯಾರಿಗ ಹೇಳ್ತಾರ? ಹೋಗಿ ಬಂದಿವ್ರಿ ಮೊನ್ನೆ ಮನೆಗೆ. ಏನಂತ? ಮನೆಗೆ ಹೋಗಿ ಬಂದ್ರ ಇನ್ನೊಂದ್ 2 ದಿನದಾಗ ಹಾಕ್ತೀನಿ, 2 ದಿನದಾಗ ಹಾಕ್ತೀನಿ ಅಂತ ಹಿಂಗೆ ಅನ್ನಕತ್ರಿ ಸರ್. ಹೌದೇನಮ್ಮ? ಹಿಂಗೆ ಅನ್ನಕತ್ತೀವ್ರಿ. ನಮ್ ಗುಡಿಸಲ್ ತುಂಬ ನೀರ್ ಹಾಕೊಂಡ್ಬಿಡೋಣ ಮನ್ಯಾಗ. ಮಕ್ಕಳಿವಿ, ನಮ್ಗೆ ಎಚ್ಚರಿಕೆ ಮನೆ ತುಂಬ ಹಾಕೊಂಡ್ಬಿಡೋಣ. ಹೌದಾ? ಎಷ್ಟನೇ ವಾರ್ಡ್ ಇದು? ಒಂದನೇ ವಾರ್ಡ್. ಅಲ್ಲಮ್ಮ, ಇಷ್ಟೊಂದು ನೀರು, ರಸ್ತೆ ಸರಿಯಾಗಿಲ್ಲ, ಕುಡಿಯೋಕೆ ನೀರಿಲ್ಲ ಅಂತ ಹೇಳ್ತೀರಿ. ಇದು ಏನಮ್ಮ ಪರಿಸ್ಥಿತಿ ಅಲ್ಲ? ಏನ್ ಮಾಡೋದು? ಯಾರು ಕೇಳ್ಬೇಕು? ಇಲ್ಲ ಬರ್ತೀವಿ, ಮಾಡ್ತೀವಿ, ಆಯ್ತು. ಏನಂತ ಮಾಡ್ತೀವಿ, ಮಾಡೋದ ನಾವಕ್ಕಲ್ಲ ಮಾಡ್ತೀವಿ. ಅಲ್ಲಮ್ಮ, ಈ ರೀತಿಯಾಗಿದೆ. ಯಾರು ಇದಕ್ಕೆಲ್ಲ ಕಾರಣ ಯಾರಮ್ಮ? ಊರ ಪಂಚಾಯತ್ ಅವರು ಅಲ್ಲಮ್ಮ, ಈ ರೀತಿ ಮತ್ತೆ ಯಾವ ರೀತಿ ಕಷ್ಟ ಇದೆ ನಿಮ್ಮಲ್ಲಿ? ನಮ್ಗೆ ಇದೆಲ್ಲ ಕಷ್ಟ ಆಯ್ತು ನೋಡಿ. ನೀರಾಗ ಮಾಡ್ತೀವಿ. ಕರೆಂಟ್ ಇಲ್ಲ. ನಮ್ಮ ಮನೆ ಸ್ವಲ್ಪ ನೀರು ಹಾಕೊಂಡವ. ಹೇಳ್ತು ನಮ್ಮ ಮನೆ ಸ್ವಲ್ಪ ನೀರು ಹಾಕೊಂಡ್ರಿ, ರೋಡ್ ಹಾಕ್ಬೇಡ್ರ ಅಂತ ಹೇಳಿದ್ರೆ ಹಂಗ ಆಗಿದ್ರು ಅವರು. ಈಗ ನಾವ್ ಹೆಂಗ್ ಮಾಡ್ಬೇಕ್ರಿ? ಅಂದ್ರೆ ಬಡವರು ಏನು ಬಡವ್ರು ಏನಮ್ಮ? ಏನಂದ್ರಿ? ಬಡವ್ರು ಯಾರು ಇರ್ಬಾರ್ದು. ಯಾಕ? ಮನೆಗೊಳಗೆ ನೀರು ಹಾಕೊಂಡ್ರೆ ಯಾರು ನೋಡ್ಬೇಕ್ರಿ? ಬೆಳೆಸೋರು ಮಕ್ಕಳು ಸೋದ್ರು, ಮರಗಳು ಸೋದ್ರು, ಯಾರು ನೋಡ್ಕೋಬೇಕು ನಮ್ಮನ್ನ? ಅಲ್ಲಮ್ಮ, ಈ ರೀತಿ ಕಷ್ಟದಲ್ಲಿ ಬದುಕ್ತಾ ಇದಾರೆ. ನಿಮ್ ಪರಿಸ್ಥಿತಿ ಏನು ಕೇಳೋರು ಯಾರು? ಅಂದ್ರೆ ಪಂಚಾಯತ್ ಇದಲ್ಲ, ಪಂಚಾಯತ್ಗೆ ಹೋಗ್ಬೇಕು. ಪಂಚಾಯತ್ ಹೋಗಿ ಕೇಳಿ ಬಂದಿರ ಎಲ್ಲ ಹೋಗಿ ಬರ್ತೀವಿ, ಮಾಡ್ತೀವಿ. ಅದ್ರ ಮ್ಯಾಗ ಏನಿಲ್ಲ. ಯಾಕ? ಅಲ್ಲಮ್ಮ, ಈ ರೀತಿ ಮೇಲೆ ಕೇಳುವಾಗ ಪಂಚಾಯತ್ ಇದೆಯಲ್ಲ, ನೀವು ಸರ್ಕಾರದ ಅನುದಾನ ಕೊಡ್ತಾ ಇದೆ. ನಮ್ಮನ್ನ ಬಂದು ಹೆಂಗ ನೀರು ಹಾಕೋಣ ಮನೆಗೆ ಏನಾಗ ಕೇಳ್ರಿ. ನಾವು ಕೇಳೋರಿಲ್ಲ. ಮೆಂಬರ್ಗಳು ಏನ ನಂಬರ್ ಕೇಳಿದ್ರೆ ನಂಬರ್ಗೆ ಹೋಗಿ ಬಂದ್ರೆ ಎಲ್ಲರೂ ಹೋಗಿ ಬಂದ್ರೆ ನಾವೇನ್ ಏನಂತಾರ? ಮಾಡ್ಕೊಡ್ತೀವಿ. ಅಂದ್ರೆ ಅದು ಸಮಸ್ಯೆ ಏನಾಗಿದೆ ಸರ್? ಸರ್, ನೀರಿಲ್ಲ, ಕರೆಂಟ್ ಇಲ್ಲ ಸರ್. ಏನು ಕೇಳಿದ್ರಿ ಆಗ್ತು ಅಂದಾರ. ಎಲೆಕ್ಷನ್ ಟೈಮಲ್ಲಿ ಹಾಲು ಕೊಡ್ತಾರ, ವಿಷಯ ಕೊಡ್ತಾರ ಅಂತ ಬರ್ತಾರೆ ಸರ್. ಆಮ್ಯಾಗ ನಮಗೆ ವಿಷಯ ಕುಡಿಸಿ ಅವ್ರು ಹಾಲು ಕುಡ್ದು ಇರಾಕತ್ತಾರ ಸರ್. ಎಲ್ಲ ಸರ್ ಪ್ರತಿ ಸಾರಿ ಸರ್. ಇದು 15 ವರ್ಷ 20 ವರ್ಷ ಆಗಿರ್ಬೋದು ಸರ್. ಈ ಓಣಿ ಆದ್ಮೇಲೆ ಕಂಟಿನ್ಯೂ ಇದೆ ಮಾಡ್ಬೇಕಲ್ಲ ಸರ್. ಎಷ್ಟನೇ ವಾರ್ಡ್? 1ನೇ ವಾರ್ಡ್ ಸರ್. ಇದು 1ನೇ ವಾರ್ಡ್. ಮತ್ತೆ ನಿಮ್ಮ ಪರಿಸ್ಥಿತಿ ಕೇಳೋರು ಯಾರಿಲ್ಲ ಸರ್? ಹೇಳಿದ್ರಿ ಏನಂದ್ರೆ ಬಡವರು ಇದೇ ತರ ಹೆಂಗ್ ಬಂದಾರ ಹಂಗೆ ಹೋಗ್ಬಿಡೋಕೆ ಅಂಬೋದು ಅವ್ರ ಒಂದು ಮೈಂಡ್ ಸರ್. ಯಾರಿಗೆ? ಇವು ಅಧ್ಯಕ್ಷರಾಗಿರ್ಬೋದು, PDO ಆಗಿರ್ಬೋದು, ಮೆಂಬರ್ ಆಗಿರ್ಬೋದು. ಅಲ್ಲ, ಈಗ ಇಷ್ಟೊಂದು ರಸ್ತೆಯಲ್ಲಿ ಸರಿಯಾಗಿಲ್ಲ, ನೀರು ಗಲೀಜಿದೆ. ಏನಾದ್ರು ಅನಾಹುತ ಆದ್ರೆ ಮಕ್ಕಳು ಬಿದ್ರೆ, ವಯಸ್ಸಾದವ್ರು ಬಿದ್ರೆ, ಇದಕ್ಕೆಲ್ಲ ಯಾರು ಹೊಣೆ ಸರ್? ಹೇಳಿದ್ರೆ ಅಂತ ಮುದಿಯರು ಸರ್, ಒಂದ್ ನಿಮಿಷ, ಅಂತ ಮುದಿಯರು ಬಿದ್ರೆಗಿನ ರಸ್ತೆಯಲ್ಲಿ ಬಿದ್ರು ಏನಾಯ್ತಪ್ಪ ಅಂತ ದವಾಖಾನೆ ತೋರ್ಸಕ್ ದುಡ್ಡಿಲ್ಲ, ಹಂಗೆ ಸದ್ರ. ಇವ್ರು ಗಂಡ ಹೆಂಡ್ರು ಡೈಲಿ ಜಗಾಡಬೇಕು. ಯಾಕಪ್ಪ ನಿಮ್ಮ ತಾಯಿ ಸಾಯನ ಸಾರಿ ಅಲ್ರಲ್ಲ, ಏನಿದು ಸಮಸ್ಯೆ? ನೀವು ಮಾಡಿದ ತಿಪ್ಪ ನಮಗ್ ಬಂದತಿ. ಸತ್ರ ಸಾಯಿಲ್ಲ ಅಂದೇನು ಇದೇ ತರ ಸಮಸ್ಯೆ ಆಯ್ತು. ದಿನ 10 ಜಗಾಡಿ
ಅಲ್ಲ ಇಷ್ಟೊಂದು 360 ಸಮಸ್ಯೆಯಲ್ಲಿ ಇದ್ರಾಗೆ ಜೀವನ ಹೋಗ್ಬಿಡ್ತದೆ ಸರ್ ಇಷ್ಟೊಂದು ಸಮಸ್ಯೆಯಲ್ಲಿ ಬದುಕ್ತಾ ಇದ್ರ ಅಂದ್ಮೇಲೆ ನಿಮ್ ಪರಿಸ್ಥಿತಿ ಯಾರು ಇದನ್ನ ಕೇಳೋರು? ಸರ್ ಏನ್ ಮಾಡಕ್ಕಿಲ್ಲ ಸರ್, ಹಂಗಾಗಿ ಬರೇ ಇಂದಲ್ಲೇ ನಡೆದ ಸರ್ ಒಂದ್ 15-20 ವರ್ಷ ಆಯ್ತು. ಹಾ ಏನ ಏನ ಬೇಕಿದ್ದವರು ಮನೆಯಲ್ಲಿ ಕರೆಂಟ್ ಹಾಕೊಂಡು ಹೋಗಿ ಸರ್, ಅವ್ರಿಗೆ ನಮಗೆ ಏನ್ ಅಡ್ಜಸ್ಟ್ಮೆಂಟಿಂಗ್ ಐತೆ ಹಾಕೊಂಡು ಹೋಗಿ. ಹಾ ಅಲ್ಲ ಕರೆಂಟ್ ಇಲ್ಲ ಇಲ್ಲ ಸರ್, ಒಂದು 15-20 ವರ್ಷ ಆಗಿರ್ಬೋದು. ಇದೇ ತರ ಜೀವನ ನಡೆದತೆ, ಇನ್ನಾದ್ರೂ ಹಿಂಗೆ ನಡ್ಸಕತ್ತಿ. ಮತ್ತೆ ನಿಮ್ ಪಿಡಿ ಅವ್ರು ಇದಾರಲ್ಲ, ಏನ್ ಸರ್ ನಾಗಭೂಷಣ್ ಸರ್ ಪ್ರತಿ ಸತಿ ಹೇಳಿದಾಗ ಮಾಡಮ್ರಿ. ಯಾಕ ನಿಮ್ ಪಂಚಾಯತಿಗೆ ಬರಲ್ಲ? ಹಾ ಅಲ್ಲ ಪಂಚಾಯತಿಗೆ ಬರಲ್ಲ, ಇದ್ದವ್ರು ಮನೆಗೆ ಪಂಚಾಯತಿಗೆ ಬರ್ತಾರಲ್ಲ? ಪಂಚಾಯತಿಗೆ ಬರ್ತಾರ ಸರ್, ಒಂದ್ ತಾಸು ಇರ್ತಾರೋ ಇರಲ್ಲೋ. ಯಾಕ ನಮ್ಗೆ ಏನಿದ್ರೆ ನಾಗರಿಗಿಲ್ಲ, ಯಾರು ಸ್ವಲ್ಪ ಪಾರ್ಟಿಕಲ್ನಾಗ ಇದ್ದವ್ರಿಗೆ ಆದ್ರೆ ಅವ್ರಿಗೆ ಹಿಡ್ಕೊಂಡು ಮಾತಾಡ್ತಾರ. ಮತ್ತೆ ಹಿಂಗ ನಿಮ್ ಬಡವ್ರ ಕಷ್ಟ ಕೇಳೋರು ಯಾರು? ಏನ್ ಕೇಳಕ್ಕಿಲ್ಲ ಸರ್, ಅದು ಅದಕ್ಕಾಲಿ ಏನಂಬದು ಮುಂದಿನ ವ್ಯವಸ್ಥೆ ನೋಡಮಂದಿವಿ ಸರ್ ನಾವು. ಅಲ್ಲ ರೀ, ಸರ್ಕಾರ ಕೋಟಿಗಟ್ಟಲೆ ಅನುದಾನ ಕೊಡ್ತಾ ಮತ್ತೆ ಪಂಚಾಯತಿ ಅನುದಾನ ಕೊಡ್ತಾ ಇದೆ, ನರೇಗಾ ಯೋಜನೆ ಇದೆ, ಇಷ್ಟೊಂದು ಇದೆ ಸಮಸ್ಯೆ ಇದೆ, ರಸ್ತೆ ಇಲ್ಲ ಅಂದ್ಮೇಲೆ ಹೆಂಗ್ರಿ ದಿವಾಳಿತನ ನಿಮ್ದು? ಸರ್ ಡೈಲಿ ಹೇಳ್ತಿದ್ವಿ ಸರ್, ಪ್ರತಿದಿನ ಹೇಳ್ತಿದ್ವಿ ಸರ್, ಇದು ರೋಡ್ ಮಾಡಿಕೊಡ್ರಿ, ರೋಡ್ ಹೆಂಗಾಗ ಇಲ್ಲ ಲಾಸ್ಟಿಗೆ ಅಟ್ಲೀಸ್ಟ್ ಮರಮನ ಹಾಕಿಕೊಡ್ರಿ ಸರ್ ಅಂದ್ರೆ ಆ ಮಾತಿಗೆ ನಾಗರಿಕಿಲ್ಲ ಸರ್. ಯಾರಿಗೆ ಸರ್ ಮೆಂಬರ್ಗಳು ಸರ್ ಆಗ್ತು ಸರ್, ಆಗ್ತು ನಾವು 2 ತಿಂಗಳ 3 ತಿಂಗಳ ಸರ್ ಇದು ಆಗಿ. ಇವಾಗ ಮಳೆಗಾಲ ಸರ್, ಕಂಟಿನ್ಯೂ 9ನೇ ತಿಂಗಳ ತನ ಮಳೆಗಾಲ ಇರ್ತಾನ. ಏನ್ ಮಾಡೋಕ್ ಸರ್, ಯಾರು ಮುದಿಯರ್ ಬಿದ್ರು ಆ ಉಪ್ಪಳಿದು ದನಕರ ಹೆಂಗ್ ತಿರುಗಾಡೋಕ್ ಸರ್ ಇದು? ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.